ಈ ಕಾಂಗ್ರೆಸ್ ಸರ್ಕಾರನ ಯಾರೇನು ಬೇಡಿರಲಿಲ್ಲ. ಇದನ್ನು ಕೊಡಿ ಅದನ್ನು ಕೊಡಿ ಗ್ಯಾರಂಟಿ ಕೊಡಿ ಏನು ಕೊಡಿ ಅಂತ ಯಾರನ್ನು ಕೇಳಿಲ್ಲ. ಇವರೇ ಮೈ ಮೇಲೆ ಬಿದ್ದುಕೊಂಡು ಗ್ಯಾರಂಟಿ ಕೊಡ್ತೀವಿ, ಈ ದುಡ್ಡು ಕೊಡ್ತೀವಿ, ಜ್ಯೋತಿ ಕೊಡ್ತೀವಿ, ಬೆಳಕು ಕೊಡ್ತೀವಿ, ಶಕ್ತಿ ಕೊಡ್ತೀವಿ, ಬಸ್ ಕೊಡ್ತೀವಿ, ಇನ್ನು 5 kg ರೇಷನ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಬರ್ತಿರೋದಕ್ಕೂ ಬರೆ ಹಾಕಕ್ಕೆ ಕೊಟ್ಟಿದ್ದಾರೆ. ಏನು ಸಿಕ್ತಿತ್ತು ಇವತ್ತು ನೋಡಿ, ಆರ್ಥಿಕ ಆದಾಯ ಎಷ್ಟಿರುತ್ತೆ. ಇವತ್ತು ಒಂದು BPL ಕಾರ್ಡು 10 ಹಲವಾರು ಸೇವೆಗಳು ಸಿಗೋವಂಥದ್ದಾಗಿದೆ. ಹಾಗಾಗಿ ಇದ್ರ ಮೂಲಕ ಏನು ಸಿಗ್ತಿದೆಯೋ ಅದಕ್ಕೂ ಹೊಟ್ಟೆ ಹೊಡೆಯುವಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದನ್ನ ಖಂಡಿಸ್ತೀವಿ. ನೀವು ಗ್ಯಾರಂಟಿ ಏನು ಕೊಡಲಿಕ್ಕಾಗಲ್ಲ, ಅದನ್ನು ವಾಪಸ್ ತಗೊಳ್ಳಿ. ಈ BPL ಕಾರ್ಡ್ ಅನುಕೂಲತೆ ಸಿಗ್ತಿರೋದನ್ನು ಹಿಂದೆ ಪಡೆಯುವಂಥ ಕೆಲಸಗಳನ್ನು ಕೈಬಿಟ್ಟು ಏನು ನಿಮ್ಮ ಸರ್ಕಾರದಲ್ಲಿ ಬೇರೆ ಬೇರೆ ಡೂಪ್ಲಿಕೇಟ್ ಕಾರ್ಡ್ಗಳು ಕೊಟ್ಟಿದ್ದೀರಾ ಅಂತ ತಡೀರಿ. ಯಾರು ನ್ಯಾಯಬದ್ಧವಾಗಿ ಜನರು ಕೊಟ್ಟಿರುವಂಥದ್ದನ್ನ ಜೀವನ ನಡೆಸೋದೇ ಕಷ್ಟ. ಅದರಲ್ಲಿ ಹೋಗಿ ಇಂಥ ಭ್ರಷ್ಟಾಚಾರ, ಕೆಟ್ಟ ಆಡಳಿತ, ಶಿಕ್ಷಣ ಗುಣಮಟ್ಟ ಇಲ್ಲ, ಶಿಕ್ಷಣ ಕೊಡ್ತಿಲ್ಲ, ಆರೋಗ್ಯ ಸೇವೆ ಇಲ್ಲ, ಆಸ್ಪತ್ರೆಗಳು ಹೋದರೆ ಮೋರ್ಚರಿಗಳು, ಪ್ರಾಣ ಉಳಿಸೋದು ಬಿಡಲು ಪ್ರಾಣ ತೆಗೆಯುವಂಥ ಪರಿಸ್ಥಿತಿ. ಒಳ್ಳೆ ಶಿಕ್ಷಣ ಕೊಡಿ ಅಂದರೆ ಶಿಕ್ಷಣ ಕಲೀಲಿಕ್ಕೆ ಒಳ್ಳೇದು ಕೊಡದೇನೆ ಒಂದು ಕರೆಂಟು ಸಹ ಗ್ರಾಮೀಣ ಭಾಗದಲ್ಲಿ ಯಾರೇ ನಗರಕ್ಕೆ ವಲಸೆ ಬರಬಾರ್ದು, ಒಂದು 24 ಗಂಟೆ ಕರೆಂಟ್ ಕೊಡಿ ಅಂದರೆ ಅವಾಗ ಆರ್ಥಿಕ ವ್ಯವಸ್ಥೆನೂ ಬೆಳೆಸ್ತಿಲ್ಲ, ಅಭಿವೃದ್ಧಿ ಇಲ್ಲ. ಈ ಸರ್ಕಾರ ಜನವಿರೋಧಿಯಾಗಿ ಭ್ರಷ್ಟಾಚಾರದಲ್ಲಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನಿಲುವನ್ನು ನಿಲ್ಲಿಸಬೇಕು. ನಾವು ಇಲ್ಲಿ ಜ್ಯೋತಿಷ್ಯ ನುಡಿಯೋಕ್ಕೆ ಬಂದಿಲ್ಲ. ಜನ ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ. ಈ ಬಹುಮತ ಇರಬೇಕಾದ್ರೆ ನಾವು ಡಮಾರ್ ಅನ್ನತ್ತೆ, ಇನ್ನೊಂದು ಅನ್ನತ್ತೆ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರದಲ್ಲಿ ಸಿಕ್ಕಿದವರು, ಭ್ರಷ್ಟಾಚಾರ ಮಾಡಿದವರು ರಾಜೀನಾಮೆ ಕೊಡಬೇಕು, ಪಾರದರ್ಶಕವಾಗಿರಬೇಕು, ಜನಪರವಾಗಿರಬೇಕು ಅನ್ನೋದು ನಮ್ಮ ಒತ್ತಾಯ. ಈ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಹೋಗುತ್ತೋ ಅನ್ನೋದು ನಮ್ಮ ಅಲ್ಲ. ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾರೇ ತಪ್ಪು ಮಾಡಿದವರು ರಾಜೀನಾಮೆ ಕೊಡಬೇಕು, ಜನಪರವಾಗಿರುವಂಥ ಮುಖ್ಯಮಂತ್ರಿ ಇರಬೇಕು, ಅದಾಗಬೇಕು. ಇದು ಬಿಟ್ಟು ಬೇರೆ ಎಲ್ಲ ಜ್ಯೋತಿಷಿ ಹೇಳೋಕ್ಕಿಲ್ಲ. ನಾವು ಪ್ರಜಾಪ್ರಭುತ್ವ ವಿರೋಧಿಗಳಾಗಿ ನಾವು ಮಾತಾಡೋಕ್ಕಾಗಲ್ಲ. ಇವತ್ತು ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ, ಅವ್ರು ನಡೆಸಲಿ ಸರ್ಕಾರ, ಯಾರಿಗಾರು ಅಡ್ಡ ಬಂದಿಲ್ಲ. ನಾವಂತೂ ಸರ್ಕಾರ ಬೀಳಿಸೋದು, ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅನ್ನೋಂಥ ಹೇಳೋಷ್ಟು ನಮ್ಮ ಉದ್ದೇಶ ಇಲ್ಲ. ಈ ತಪ್ಪು ಮಾಡಿರುವಂಥ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋಂಥ ನಮ್ಮ ಸ್ಪಷ್ಟ ಬೇಡಿಕೆ. ಅಲ್ಲಿ ಹೆಚ್ಚು ಕಡಿಮೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಆತ್ಮಹತ್ಯೆ ಭಾಗ್ಯ, ಸರ್ಕಾರಿ ನೌಕರರು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಆಗ್ತಿದೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಇದೇ. ಶಿವಾನಂದ ಪಾಟೀಲರು ರೈತರು ಆತ್ಮಹತ್ಯೆನ ಯಾವ್ಯಾವ ಕಾರಣಕ್ಕೆ ಮಾಡ್ಕೋತಾರೆ ಏನಂತ ಬೇಜವಾಬ್ದಾರಿಯಾದಂಥ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು ನೀವು ನೋಡಿದ್ದೀರಾ. ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಯಾರು ಮುಖ್ಯಮಂತ್ರಿ ಆದಿಯಿಂದ ಹಿಡಿದು ಪ್ರತಿಯೊಬ್ಬರು ಆತ್ಮಹತ್ಯೆ, ಇವರು ಒಂದು ಆಪಾದನೆಗೆ ಚಂದ್ರಶೇಖರ್ ಅಂತ ವ್ಯಕ್ತಿ ಅವ್ರ ಮೇಲೆ ಕೇವಲ ಒಂದು ಆಪಾದನೆಯನ್ನು ಮಾಡಿದ ತಕ್ಷಣವೇ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇವ್ರ ಮೇಲೆ ಎಷ್ಟೇ ಆಪಾದನೆ ಮಾಡಿ ರಾಜೀನಾಮೆ ನೈತಿಕತೆ ತಗೊಳ್ಳುವಂಥ ನೈತಿಕತೆ ಅಥವಾ ಮೌಲ್ಯ ಇಲ್ಲದಂಥ ಇಂಥ ಭ್ರಷ್ಟ ಬಂಡ್ರ ಕಾಂಗ್ರೆಸ್ಸಿನ ಈ ನಾಯಕರುಗಳಿಗೆ ಈ ಸೂಕ್ಷ್ಮತೆ ಅರ್ಥ ಆಗಲ್ಲ. ಚಂದ್ರಶೇಖರೇ ಒಂದು ಜೀವಂತ ಉದಾಹರಣೆ ಇದ್ದಾರೆ. ಒಂದು ಆಪಾದನೆಗೆ ಆತ್ಮಹತ್ಯೆ ಮಾಡ್ಕೊಂಡು, ಆದರೆ ಇವ್ರ ಮೇಲೆ 100 ಆಪಾದನೆ ಮಾಡಿ 1000 ಆಪಾದನೆ ಮಾಡಿ ನಾವು ಅದಕ್ಕೆಲ್ಲ ಲೆಕ್ಕಿಸಲ್ಲ. ನಾವು ಇರೋದೇ ಲೂಟಿ ಮಾಡೋಕ್ಕೆ ಅಂತ ಲೂಟಿ ಮಾಡ್ತಿರೋಂಥ ಈ ಲೂಟಿಗೋರರಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಹಾಗಾಗಿ ಜನರಿಗೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಶಿಕ್ಷೆ ಏನು ಸಿಗ್ತಿದೆ ಅಂತ ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.